ಪಾಯಿಂಟ್ ಆಫ್ ಆರ್ಡರ್ ಸರ್. ಪಾಯಿಂಟ್ ಆಫ್ ಆರ್ಡರ್ ಏನು ಅಂತ? ಮೈ ಪಾಯಿಂಟ್ ಆಫ್ ಆರ್ಡರ್ ಈಸ್ ಐ ಆಮ್ ದಿ ಲೀಡರ್ ಆಫ್ ದಿ ಅಪೋಸಿಷನ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅದು ಸಾರಿ, ಲೀಡರ್ ಆಫ್ ದಿ ಕಾಂಗ್ರೆಸ್. ಏನ್ ಖುಷಿ ಆಗೋಯ್ತ್ರಿ ನಿಮ್ಗೆ? ಏನ್ ಖುಷಿ ಆಗೋಯ್ತು ಇವ್ರಿಗೆ? ನಾನು 4 ವರ್ಷ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ಅದು ಗೊತ್ತಿರ್ಬೇಕಲ್ಲ ನಿಮ್ಗೆ? ಗೊತ್ತಿದೆಯಾ ನಿಮ್ಗೆ? 4 ವರ್ಷ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ಹಾಗಾಗಿ ಬಾಯಿ ತಪ್ಪಿ ಬಂದಿರಬೇಕು. ಏನ್ ಅದಕ್ಕೇನು ಟೇಬಲ್ ತಟ್ತಾ ಇದ್ದೀರಲ್ಲ? ಎಲ್ಲ ಅವ್ರಿಗೆ ಸ್ವಲ್ಪನಾದ್ರೂ ಖುಷಿಯಾಗಿರಕ್ ಬಿಡಿ. ನನಗಿದ್ರ ಒಂಥರ ಸಂತೋಷ. ಬಿಡಿ. ಎಸ್ ಸರ್. ಏನ್ ಸಂತೋಷದಲ್ಲಿ ತೇಲಾಡ್ತಾ ಇದ್ದಾರೆ ಪಾಪ ಎಲ್ಲರೂ. ಮುಖ್ಯಮಂತ್ರಿ ಹೇಳಿದ್ರಲ್ಲ, ಬಹಳ ಆತುರವಾಗಿದ್ದೀರಿ, ಹೆಂಗೆ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಡ್ಬೇಕು 3ನೇ ಮಾಡಿನಲ್ಲಿ ಅಂತ. ಮಾನ್ಯ ಅಧ್ಯಕ್ಷರೇ, ಸರ್ ನನ್ ಕಷ್ಟ ಹೇಳಿ ಸರ್. ಅಲ್ಲ, ನಿಮ್ಗೆ ಕಷ್ಟ ನಿಮ್ ಕಷ್ಟ ಅರ್ಥ ಆಗುತ್ತೆ ನಮಗೆ. ಬಟ್ ಆದ್ರೆ ನಮಗೆ ರಕ್ಷಣೆ ಕೊಡ್ಬೇಕಲ್ಲ. ಅಲ್ಲ, ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿ ಹೌದು, ನಿಮ್ಮ ಅನುಮತಿಯನ್ನ ಅವ್ರು ಕೇಳಿಲ್ಲ. ಹೌದು, ಏನಾಗಿದೆ ಅಂತ ಹೇಳ್ಬೇಕಲ್ಲ. ಅಲ್ಲ, ಹೇಳ್ತಾ ಇದ್ದೀರಿ, ಬರ್ತಾ ಇದ್ದೀರಿ. ಅಲ್ಲಿಗೆ ನೀವು ಬರಕ್ಕೂ ಮುಂಚಿತವಾಗಿ ಸ್ವಲ್ಪ ನಿಧಾನವಾಗಿ ಹೇಳೋಣ ಅಂತ ನಾನು. ಯಾಕಂತಂದ್ರೆ ಅವ್ರ ಅರ್ಜೆಂಟ್ ಈಗ ಮಾನ್ಯ ಅಧ್ಯಕ್ಷರೇ, ಯಾಕೆ ನಾನು ಸ್ವಲ್ಪ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇಡೀ ದೇಶದಲ್ಲಿ ಇವತ್ತು ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ವಿಧಾನಸಭೆನ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ಇಡೀ ದೇಶ ನೋಡ್ತಾ ಇದೆ. ಇದು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇಲ್ವ ಅಂತಕ್ಕಂಥದ್ದು ನೋಡ್ತಾ ಇದ್ದಾರೆ ದೇಶ. ಅದಕ್ಕೋಸ್ಕರವಾಗಿ ಸ್ವಲ್ಪ ನಾನು ಜನರಿಗೆ ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶದ ಜನರಿಗೂ ಕೂಡ ಗೊತ್ತಾಗಬೇಕು, ನಾವ್ ಹೇಗ್ ನಡ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಾಗ್ತದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದಕ್ಕೋಸ್ಕರ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮನೆ ಸದಸ್ಯರುಗಳು ಬಂದು ಗುಂಪಾಗಿ ಬಂದು, ಬಿಜೆಪಿ ಜೆಡಿಎಸ್ನವರೆಲ್ಲ ಗುಂಪಾಗಿ ಬಂದು, ಸಾರಿ ಜೆಡಿಎಸ್ನವರು ಕಾಂಗ್ರೆಸ್ನವರು, ಅಯ್ಯ ನೀನ್ ಇಲ್ಲ, ಕಾಂಗ್ರೆಸ್ ಜೆಡಿಎಸ್, ಕಾಂಗ್ರೆಸ್ ಓಕೆ ಕರೆಕ್ಷನ್ ಆಯ್ತಲ್ಲ. ಒಂದು ನಿಮಿಷ